ಅಲ್ಲಿ ಹೋಗ್ಲಿಕ್ಕೆ ಕಾಸು ಬೇಕಲ್ಲ, ಹೌದು. ಹಣ ಇಲ್ಲ. ಆಗ ಸಣ್ಣದೊಂದು ಪಟ್ಟಿ ಮಾಡ್ಕೊಂಡು ಹೊಳ್ಳಿ ಎಲ್ಲ ತಿರುಗಾಟ ಮಾಡಿದ್ವಿ ನಾವು. ಹೀಗುಂಟು, ನಾವು ಕ್ಲಾಸಿಗೆ ಹೋಗ್ತೇವೆ, ತರಬೇತಿಗೆ ಹೋಗ್ತೇವೆ, ಏನಾದ್ರೂ ಸಹಾಯ ಮಾಡಿ ಅಂತ. ಹೌದಾ? ನಾನು ರಾಮದೇವರಿಗೆ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಬಾರ್ಕೂರ್. ನಾವು ಇಂದು ತಲ್ಲೂರು ಸಮೀಪದ ಒಬ್ರು ಕಲಾವಿದರ ಮನೆಗೆ ಬಂದಿದ್ದೇವೆ. ಅವರು ಮೂಲ ಕಮಲಶಿಲೆ ಅವರು ಮೂಲತಃ ಕಮಲಶಿಲೆ ಊರಿನವರು. ಅವರ ಹೆಸರಿನ ಮುಂದೆ ಕಮಲಶಿಲೆ ಬರ್ತದೆ. ಜನಪ್ರಿಯ ಹಾಸ್ಯ ಕಲಾವಿದರು. ಬಹಳಷ್ಟು ವರ್ಷಗಳಿಂದ ಯಕ್ಷಗಾನ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರು, ಹಿರಿಯ ಯಕ್ಷಗಾನ ಕಲಾವಿದರು. ಅವರ ಮನೆಗೆ ಬಂದಿದ್ದೇವೆ. ಅವರೇ ಮಹಾಬಲ ದೇವಾಡಿಗ ಕಮಲಶಿಲೆ ಅವರು. ಅವರ ಜೊತೆ ಮಾತುಕತೆ ಆಡೋಣ. ಈ ವಾರದ ಭಾವಸ್ಪಂದನದ ಅತಿಥಿ ಅವರು. ಈ ವಾರ ಸಂಪೂರ್ಣ ಅವರ ಸಾಧನೆ ಬಗ್ಗೆ ನಿಮ್ಗೆ ತಿಳಿಸುತ್ತಾ ಸಾಕ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಮನೆಗೆ ಬಂದದಕ್ಕೆ ಸ್ವಾಗತ. ಆಗ್ಲಿ ಸರ್, ಆಗ್ಲಿ ಸರ್. ಬಹಳ ಖುಷಿ ಆಯ್ತು ಸರ್. ಅಂದ್ರೆ ಹಿರಿಯ ಕಲಾವಿದರು ತಾವು. ಹಿರಿಯ ಕಲಾವಿದರು, ಬಹಳಷ್ಟು ಅನುಭವ ಇದೆ, ಬಹಳಷ್ಟು ಕಲಾವಿದರಿಗೆ ಗುರು ಸ್ಥಾನದಲ್ಲಿ ಇದ್ದಿರ್ತಾವ್. ನಿಮ್ಮ ಒಂದು ಸಂದರ್ಶನ ಮಾಡುವ ನಿಟ್ಟಿನಲ್ಲಿ ನಾವು ಬಂದೇವೆ. ಅದೇ ರೀತಿ ನಿಮ್ಮ ಯಕ್ಷಗಾನಕ್ಕೆ ನೀವು ಸಾಗುವ ಮೊದಲು, ಅಂದ್ರೆ ಸೇರುವ ಮೊದಲು, ನಿಮ್ಮ ಅಂದ್ರೆ ಬಾಲ್ಯ ಜೀವನ, ತಂದೆ ತಾಯಿಯವ್ರ ಬಗ್ಗೆ, ಅದೇ ರೀತಿ ನಿಮ್ಮ ಯಕ್ಷಗಾನ ಆಸಕ್ತಿ ಬಗ್ಗೆ, ಇದರ ಬಗ್ಗೆ ನಮ್ಮ ವೀಕ್ಷಕರು ಒಂದೆರಡು ಮಾತಾಡಿ. ಅಂದ್ರೆ ನಾನು ಕಮಲಶಿಲೆಯಲ್ಲಿ ಜನಿಸಿರವ. ನನ್ನ ತಂದೆ ಮಂಜು ದೇವಡಿಗ, ತಾಯಿ ಅಕ್ಕಯ್ಯ ದೇವಡ್ತಿ ಅಂತ. ಅವ್ರಿಗೆ ಹಿರಿಯ ಮಗ ನಾನು. 6 ಜನ ಮಕ್ಕಳು ಅವರಿಗೆ. ಅದರಲ್ಲಿ 2 ಹೆಣ್ಣು 4 ಗಂಡು. ಅದು ದೊಡ್ಡವನೇ ನಾನು. ಬಹಳ ಕಷ್ಟದ ಜೀವನ ಆಗ್ಲಿಕ್ಕೆ. ಹೌದು, ಕಷ್ಟ. ಊಟಕ್ಕೂ ಸ್ವಲ್ಪ ಕಷ್ಟ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಹೆಚ್ಚಿಗೆ ಶಾಲೆ ಕಲಿಸ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ನನ್ಗೂ ಅದು ಕಷ್ಟ ಆಗಿ ಕಾಣ್ತು. ಓದ್ಲಿಕ್ಕೆ ಪುಸ್ತಕ ತೆಗೆದುಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಆಗುದಿಲ್ಲ. ಅಷ್ಟು ಕಷ್ಟ ಅಂದ್ರೆ ಕನ್ನಡ ಪುಸ್ತಕ ಒಂದೇ ಹಿಡ್ಕೊಂಡು ನಾ ಶಾಲೆಗೆ ಹೋಗುದು. ಹೌದು, ಅಲ್ಲಿ ಮಾಸ್ಟರ್ ಬಗ್ಗೆಯವರು ಉಳಿದ ಪುಸ್ತಕ ನಮ್ಗೆ ಕೊಟ್ಟು ಓದಿಸಿ 3.5 ಕ್ಲಾಸ್ 3ನೇ ಕ್ಲಾಸ್ ಪಾಸ್ ಆಗಿ ಕಮಲಶಿಲೆ ಆದ್ರಮಾನಂಜಿ ಶಾಲೆ. ಅಲ್ಲಿ 3 ಪಾಸ್ ಆಗಿ 4ನೇ ತರಗತಿಯಲ್ಲಿ ಇರುವಾಗ ನನ್ನ ತಮ್ಮ ಒಬ್ಬ ಆನಂದ್ ದೇವಡಿಗ ಅಂತ ಹುಟ್ಟಿದ. ಮತ್ತೆ ಆ ಮಗು ಸಣ್ಣವಲ್ಲ. ನಮ್ಮ ತಂದೆ ತಾಯಿಗೆ ಇನ್ನೊಬ್ರು ಮನೆ ಕೆಲ್ಸಕ್ಕೆ ಹೋಗೋರು. ಆ ಮಗುವಿನ ಹತ್ರ ಯಾರಿಲ್ಲ. ಹಾಗಾಗಿ ನಾನು ಶಾಲೆ ಕೈ ಮಾಡ್ಬೇಕು. ಮಗು ನೋಡ್ತಾ ಕೂತ್ಕೊಂಡ್ರಿ? ಮಗು ನೋಡ್ತಾ. ಹಾಗಂತ ನಾನು ಒತ್ತಿನ ತಮ್ಮನನ್ನು ಕರ್ಕೊಂಡೇ ಶಾಲೆಗೆ ಹೋದೆ. ನಾನು ಒಟ್ಟಿ ಕರ್ಕೊಂಡು 3ನೇ ಕ್ಲಾಸ್ ವರೆಗೆ. 3ನೇ ಕ್ಲಾಸ್ ವರೆಗೆ. ಅವ್ರ 8ನೇ ಕ್ಲಾಸ್. ಅವ ಸಣ್ಣವ, ಸೇರ್ಲಿಲ್ಲ. ಮಾಸ್ಟರ್ ನಮಗ್ ಜೋರ್ ಮಾಡೋದು, ಏನ್ ಮುಗಿದ ಅಷ್ಟೇ ಶಾಲೆ ಉಪಾಯ ಇಲ್ಲ ಯಾರಿಲ್ಲ. ಹೌದು, ಆ ರೀತಿಯಲ್ಲಿ ನಾವು ಸಾಕ್ತಾ ಇತ್ತು. ಆಮೇಲೆ ಅಪ್ಪ ಅಮ್ಮನ ಕಷ್ಟ ನೋಡ್ಲಿಕ್ಕೆ ಆಗ್ಲಿಲ್ಲ. ನಾನು ಶಾಲೆ ಕೈ ಮಾಡ್ತೇನೆ ಅಂತ ಹೇಳಿದೆ. ಮತ್ತೇನ್ ಮಾಡುದಲ್ಲಿ ಒಂದು ಭಟ್ರು ಹೋಟ್ಲ್ ಉಂಟು. ಆ ಭಟ್ರು ಹೋಟ್ಲಲ್ಲಿ ಕೆಲ್ಸಕ್ಕೆ ನಾನು ಸೇರಿದೆ. ತಿಂಗಳಿಗೆ 7 ರೂಪಾಯಿ ಸಂಬಳ. ಭಟ್ರು ಹೋಟ್ಲಿಗೆ? ಅಲ್ಲಿ ಎಲ್ಲಿ ಎಂತ ಹೆಸರು? ಅಲ್ಲಿ ದೇವಸ್ಥಾನದ ಎದುರುಗಡೆ ಕಮಲಶಿಲೆ ಭಟ್ರು ಹೋಟ್ಲ್. ಅಂದ್ರೆ ನಮ್ಮ ರಾಧಾಕೃಷ್ಣ ಚಂಡೆ ಅವ್ರು ಇಲ್ವಾ, ಅವ್ರ ಅಜ್ಜಯ್ಯ, ಅಪ್ಪಯ್ಯ ಅವ್ರದ್ದು ಹೋಟ್ಲ್ ಇದೆ. ಅಲ್ಲಿ ನಾನಿದ್ದೆ. ಆಗ 3 ವರ್ಷ ಅಲ್ಲಿ ಕೆಲಸ ಮಾಡಿದ್ದೆ. 3 ವರ್ಷ? ಎಷ್ಟು ವರ್ಷ ನಿಮ್ಗೆ ಅವಾಗ? ಆವಾಗ 13 ವರ್ಷ. 13 ವರ್ಷ, 16 ವರ್ಷ ತನಕ ಅಲ್ಲಿದ್ರಿ? 12-13 ಏನೋ ಇದ್ದೆ. ಆಗ ಅಲ್ಲಿ ಬ್ರಾಹ್ಮಿ ಕಲಾ ಸಂಘ ಅಂತ ಒಂದು ಯಕ್ಷಗಾನ ಕಲಾ ಸಂಘವನ್ನು ಅಲ್ಲಿ ಯುವಕರೆಲ್ಲ ಮಾಡಿದ್ರು. ಅಲ್ಲಿ ಹೇಳಿಕೊಡ್ಲಿಕ್ಕೆ ನಮ್ಮ ಆರ್ಗೋಡು ಗೋವಿಂದರಾಯ ಶಾಣೆ ಬರ್ತಾ ಇದ್ರು, ಮೋಹನ್ ದಾಸರ ತಂದೆ. ಆಗ ವಾರಕ್ಕೊಂದು ತಾಳ್ಮರ್ಲೆ ಮಾಡ್ತಾ ಇದ್ರು ಅವರು. ಆ ತಾಳ್ಮರ್ಲೆ ದಿನ ನಾನು ಮನೆಗೆ ಹೋಗುದಿಲ್ಲ. ಪ್ರತಿದಿನ ಮನೆಗೆ ಹೋಗುವ, ತಾಳ್ಮರ್ಲೆ ಇದ್ರೆ ಮನೆಗೆ ಹೋಗುದಿಲ್ಲ. ಅಲ್ಲೇ ಕೂತ್ಕೊಂಡು ಭಾಗವತರ ಜೊತೆ ಹಾರ್ಮೋನಿಯ ಬಾರಿಸ್ತಾ ಇರ್ತಿದ್ವಿ. ಭಾಗವತರು ಯಾರಿದ್ರು? ಗೋವಿಂದರಾಯ. ಹೌದು. ಅದನ್ನ ನೋಡಿ ಅವರಿಗೆ ನೀವು ಒಬ್ಬ ಏನೋ ಆಗ್ತಾನೆ ಯಕ್ಷಗಾನದಲ್ಲಿ ಹೇಳಿ ತಾಳ್ಮರ್ಲೆ ಆಗ್ತಾ ಇರುವಾಗ ಸಣ್ಣ ಪುಟ್ಟ ಅರ್ಥ ನನಗೆ ಬರ್ಕೊಟ್ಟು ಅಲ್ಲೇ ನನ್ನ ಬಾಯಿಂದ ಹೇಳಿಸಿದ್ರು. ನೀವು ಅರ್ಥ ಹೇಳ್ತಿದ್ರಿ? ಸಣ್ಣದು. ಕೃಷ್ಣ ಸಂಧಾನ ಬಂದ್ರೆ ನಕುಲ, ಇಂಥದ್ದೆಲ್ಲ. ರತಿ ಕಲ್ಯಾಣ ಬಂದ್ರೆ ರತಿ, ಇಂಥ ವಿಷಯಗಳೆಲ್ಲ ಮಾಡಿಸ್ತಾ ಇದ್ವಿ. ಆಮೇಲೆ ಯಕ್ಷಗಾನದ ಹುಚ್ಚು ನಮಗ್ ಬಂತು. ಆಮೇಲೆ ನಾವು ನಿಮ್ಮಲ್ಲಿ ಯಾರು ಹಿರಿಯರ ಯಕ್ಷಗಾನ ಕಲೆ? ಇಲ್ಲ, ತಂದೆಯವರು ಇಲ್ಲ, ಅಜ್ಜ ಯಾರು ಇಲ್ಲ.
ಮತ್ತೆ ನಿಮ್ಮ ಸಹೋದರಿಯಲ್ಲಿ ಯಾರು? ಈಗ ಇದ್ದ ನನ್ನ ತಮ್ಮ ಒಬ್ಬ ಇದ್ದ. ಮೊದಲು ಹೋದವ ನಾನೇ. ತಮ್ಮ ಆನಂದ್ ದೇವಡಿ. ಆಗ ಹೇಳಿದ್ರಿ ನೀವು. ಹೌದು, ಆನಂದ್ ದೇವಡಿ. ಹೌದು. ಅವ್ರು ಯಾವ ಮಾಡಿದ್ರಿ? ಅವ ಮಾನಕಟ್ಟಿ ಮಾಡಿದಲ್ಲಿ. ಹೌದು. ಅಂದ್ರೆ ಯಕ್ಷಗಾನ ಸೇರುವುದೇ ಅಂತ ಮಾಡಿಬಿಟ್ಟೆ ನಾನು ಅಲ್ಲಿಂದ. ಹೌದು. ಹೋಟ್ಲ್ ಕೆಲಸ ಬಿಟ್ರಿ? ಹೌದು. ಮನೆಯವರಿಗೆ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಯಕ್ಷಗಾನಕ್ಕೆ ಅಷ್ಟೊಂದು ದೊಡ್ಡ ಬೆಲೆ ಇಲ್ಲ ಆಗ. ಹೌದು. ಯಕ್ಷಗಾನಕ್ಕೆ ಬೆಲೆ ಇಲ್ಲ. ಯಕ್ಷಗಾನ ಕಲಾವಿದ್ರ ಬಗ್ಗೂ ಗೌರವ ಇಲ್ಲ. ಆಟ ನೋಡ್ಲಿಕ್ಕೆ ತುಂಬಾ ಜನ ನೋಡ್ತಾ ಇದ್ರು. ಅಂದ್ರೆ ಬೇರೆ ಕಾರ್ಯಕ್ರಮ ನೋಡ್ಲಿಕ್ಕೆ ಏನಿಲ್ಲ ಅಲ್ಲ ಅವ್ರಿಗೆ. ಟಿವಿ ಮತ್ತೊಂದು ಇನ್ನೊಂದು ಏನಿಲ್ಲ ಅಲ್ಲ. ಯಕ್ಷಗಾನವೇ ಅವ್ರಿಗೆ ಮನೋರಂಜನೆ ಅಲ್ಲ. ಬಿಟ್ರೆ ಕಂಬಳ, ಇಲ್ಲ ಅಂದ್ರೆ ಕೋಳಿ ಪಡೆ. ಹೌದು, ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಈಗ ಅವರೆಲ್ಲ ಆಟ ನೋಡ್ತಿದ್ರು ಆ ಕಾಲದಲ್ಲಿ. ವಿಮರ್ಶೆ ಮಾಡುವ ಶಕ್ತಿ ಅವರಿಗಿಲ್ಲ. ಆಗ ವಿದ್ಯೆ ಇಲ್ಲ ಅವ್ರಿಗೆ, ಅಲ್ವಾ? ಹಾಗಾಗಿ ನಮ್ ಹಿರಿಯ ಕಲಾವಿದ್ರು ಬಹಳ ಸಾಧನೆ ಮಾಡಿದ್ದಾರೆ. ಅವ್ರಿಗೆ ಏನೂ ಇಲ್ಲದೆ ಹೋದ್ರು. ಒಂದು ಸನ್ಮಾನವೋ ಪುರಸ್ಕಾರವೋ ಇಂಥ ಒಂದು ಕಾರ್ಯಕ್ರಮವೋ ಅವ್ರಿಗೆ ಸಿಕ್ಲಿಲ್ಲ. ಹೌದು, ಅದು ಬೇಸರ ಸಂಗತಿ. ಆ ಸಮಯಕ್ಕೆ ಹಾಗೆ ಬೇಡಿ. ಹಾಗೆ ಮೇಳಕ್ಕೆ ಸೇರಿದೆ ಅಂತ ತೀರ್ಮಾನ ಮಾಡಿ ಕಮಲಶಿಲೆ ಮೇಳಕ್ಕೆ ಸೇರಿದ್ರೆ ಮೇಳಕ್ಕೆ ಸೇರಿ ಬೇರೆ ಯಾರ ಹತ್ರ ಕಲಿಕ್ಕೆ ಗುರುಗಳಿಗೆ ಇಲ್ಲ, ಪ್ರಥಮ ಮೇಳಕ್ಕೆ ಸೇರಿ ಕಮಲಶಿಲೆ ಮೇಳ. ಹೌದು. ಅಲ್ಲಿ ಕೋಡಿ ವಿಶ್ವನಾಥರ ಮಾವ ಕೋಡಿ ಶಂಕರ್ ಗಾಣಿಗರ ಅಂತ ಮ್ಯಾನೇಜ್ಮೆಂಟ್ ನೋಡ್ಕೊಂಡು 2ನೇ ವೇಷಧಾರಿಯಾಗಿ ಇದ್ದು. ಅವ್ರ ಹತ್ರ ಕೇಳ್ಕೊಂಡೆ, ನಮ್ಮ ಅಪ್ಪನ ಪರಿಚಯ ಅವ್ರಿಗೆ ಉಂಟು, ಬಾ ತೊಂದ್ರೆ ಇಲ್ಲ, ಬೇಗ ಬೇಗ ಕಲಿಬೇಕು ಅಂತ ಹೇಳಿದ್ರು. ಆಗ 5 ಜನ ಹುಡುಗರು ನಾವು ಸೇರಿತಾ ವರ್ಷ. 5 ಜನ. ನಾನು, ಆರ್ಜಿ ಗೋಪಾಲ್ರು, ಮತ್ತೆ ಕೊಚ್ಚಾಡಿ ರಾಮದೇವಡಿಗ, ಇನ್ನು ಕಮಲಶಿಲೆ ರಾಮದೇವಡಿಗ ಅಂತ ಒಬ್ಬ, ಇನ್ನು ಸುಳ್ಗೋಡ್ ನಾರಾಯಣ ಅಂತ ಅವರು ತೀರಿ ಹೋದ್ರು. 5 ಜನ ಸೇರಿತ್ತು. ಆಗ ಸಣ್ಣ ಪುಟ್ಟ ವೇಷಗಳು ಮಾಡ್ಲಿಕ್ಕೆ ಹುಡುಗರಿಲ್ಲ ಅಂತ ನಮ್ಮ ಕೋಡಿ ಶಂಕರ ಗಾಣಿಗರು ಕೆಲವು ಪ್ರಸಂಗಕ್ಕೆ ಒಪ್ಪುದಿಲ್ಲ. ಆ ಸಂದರ್ಭ ಭಾಸ್ಕರ್ ಕಣ್ಣಂತರು ಅಂತ ಒಬ್ರು ನಮ್ಮ ಮೇಳದ ಜೊತೆಯಲ್ಲಿ ತಿರುಗ್ತಾ ಇದ್ರು. ಅವರು ಹಳ್ಳಿವಾಳಿಯವ್ರೆ. ಅವ್ರಿಗೆ ಸ್ವಲ್ಪ ಅರ್ಥ ಹೇಳುವ ಅಭ್ಯಾಸ ಉಂಟು. ಅವರು ಸಣ್ಣ ಪುಟ್ಟ ಅರ್ಥ ಬರ್ಸಿ ನನಗೆ ಆ ದಿನವೇ ಬಾಯ್ಪಾಠ ಮಾಡಿಸಿ ರಂಗಸ್ಥಳದಲ್ಲಿ ವೇಷ ಮಾಡಿಸ್ತಾ ಇದ್ರು. ಪರಶುರಾಮ ಮತ್ತೆ ಪ್ರಹ್ಲಾದ, ವೃಷಸೇನ ಇಂಥದ್ದೆಲ್ಲ ಮಾಡಿಸ್ತಾ ಇದ್ರು. ಮತ್ತೆ ಹೆಜ್ಜೆ ಎಲ್ಲ ಕಲ್ತದಿಲ್ಲ ಸರ್? ಕಲ್ತದ್ದು ಉಡುಪಿಯಲ್ಲಿ. ಆಮೇಲೆ ಅದೇ 1 ವರ್ಷ ವಾಡಂಗಿ ಮಾಡಿದೆ. ಮತ್ತೆ ಹೌದು, 1 ವರ್ಷ ವಾಡಂಗಿ ಮಾಡಿದೆ. ಆಮೇಲೆ ಮತ್ತೊಂದು ವರ್ಷ ಬಾಲಗೋಪಾಲನ ವೇಷ ಮಾಡಿದೆ. 2 ವರ್ಷ. 3ನೇ ವರ್ಷಕ್ಕೆ ನಮ್ ಹೆಜ್ಜೆ ಎಲ್ಲ ಸಾಕಾಗುದಿಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಕಲಿಬೇಕಂತ ಮನ್ಸು ಬಂತು. ಎಲ್ಲ ಹೇಳಿದ್ರು, ಉಡುಪಿಯಲ್ಲಿ ಯಕ್ಷಗಾನ ಕೇಂದ್ರ ಉಂಟು, ಹೋಗಿ ವೀರಭದ್ರ ನಾಯ್ಕರು ಹೇಳಿಕೊಡ್ತು ಅಂತ ಹೇಳಿ. ಅಲ್ಲಿ ಹೋಗ್ಲಿಕ್ಕೆ ಕಾಸು ಬೇಕಲ್ಲ, ಹಣ ಇಲ್ಲ. ಆಗ ಸಣ್ಣದೊಂದು ಪಟ್ಟಿ ಮಾಡ್ಕೊಂಡು ಹೊಳ್ಳಿ ಎಲ್ಲ ತಿರುಗಾಟ ಮಾಡಿದ್ವಿ. ಹೀಗುಂಟು, ನಾವು ಕ್ಲಾಸಿಗೆ ಹೋಗ್ತೇವೆ, ತರಬೇತಿಗೆ ಹೋಗ್ತೇವೆ, ಏನಾದ್ರೂ ಸಹಾಯ ಮಾಡಿ ಅಂತ. ನಾನು ರಾಮದೇವಡಿಗೆ ಆಗ 2 ರೂಪಾಯಿ ಒಬ್ರೊಬ್ರು 2 ರೂಪಾಯಿ ಕೊಡ್ತಾ ಇದ್ರು, ಕೊಟ್ಟಿದ್ರು ಮನೆಗೆ. ಇದು 55 ವರ್ಷ ಹಿಂದಲ್ಲ, 50 ವರ್ಷ ಹಿಂದೆ. 50 ವರ್ಷ ಒಳ್ಳೆ ಬೆಲೆ ಇದೆ. 2 ರೂಪಾಯಿ. ಅದ್ರಲ್ಲಿ ನಮ್ಮ ದುರ್ಗಾಂಬದವ್ರ ಮನೆಯವರು 5 ರೂಪಾಯಿ ಕೊಟ್ಟಿದ್ರು. ಅಂದ್ರೆ ಈಗಿನ 50 ರೂಪಾಯಿ. ಆಮೇಲೆ ನಮ್ಮ ಬರಗುಂಡಿ ಶೇಷಪ್ಚಾತ್ರ ಅಂತ ಅವ್ರ ಮೇಳ ಯಜಮಾನ್ರಾಗ ಅಲ್ಲಿ ಅವರು 5 ರೂಪಾಯಿ ಕೊಟ್ಟಿದ್ರು. ಮತ್ತ ಉಳಿದವರೆಲ್ಲ 2 ರೂಪಾಯಿ 3 ರೂಪಾಯಿ ಕೊಟ್ಟರು. ಅದ್ ಏನೋ ಮಾಡ್ಕೊಂಡು ನಾವು ಹೋಯ್ತು. ನಮ್ಮ ವೀರಭದ್ರ ನಾಯ್ಕರು. ನೀವು ಎಷ್ಟು ಜನ? ಇಬ್ರು ನೀವು? ರಾಮದೇವಡಿಗೆ ನಾನು. ಇಲ್ಲಿ ಆಗ ಉಡುಪಿಗೆ ಎಷ್ಟು ಚಾರ್ಜ್ ಇತ್ತು ಸರ್? ಉಡುಪಿಗೆ 2:15 2:30 ಉಂಟು ಸಿದ್ದಾಪುರದಿಂದ. ಸಿದ್ದಾಪುರದಲ್ಲಿ ಬಸ್ ಇಲ್ಲ, ಕಮಲಶಿಲೆ ನಡೆದೇ ಬರ್ಬೇಕು. ಹೌದು, 6 ಕಿಲೋಮೀಟರ್ ನಡೆದು ಬಂದು ಬಸ್ ಹತ್ಬೇಕು. ಆಗ ನಮ್ಮ ಗುರುಗಳು ವೀರಭದ್ರ ನಾಯ್ಕರು ಚಿತ್ತೂರಿನಲ್ಲಿ ಇದ್ದರು. ಹೌದು, ಅವರೆಲ್ಲ ಹೋಗಿ ಕೇಳುತ್ತೆ, ಆಯ್ತಪ್ಪ ಇಂಥ ದಿವಸ ಇಂಟರ್ವ್ಯೂ ಉಂಟು, ಯಾವ್ದಕ್ಕೂ ನೀವು ಕೂಸಿ ಹರಿದಾಸ್ ಭಟ್ರ ಮನೆಗೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಯ್ತು, MGM ಕಾಲೇಜ್ ಅವ್ರ ಹತ್ರ. ಆಯ್ತು, ಇಂಟರ್ವ್ಯೂ ಇಂಥ ದಿವಸ ಉಂಟು ಬನ್ನಿ ಅಂತ ಹೇಳಿದ್ರು. ಆ ದಿನ ಹೋಯ್ತು. ಅವ್ರಿಗೆ ಬೇಕಾದದ್ದು 16 ಜನ. ಅಲ್ಲಿ 160 ಜನ ಉಂಟು. ಯಪ್ಪ, ಇಂಟರ್ವ್ಯೂ ಅಲ್ಲಿ ಶಿವರಾಮಕಾರ ಅಂತ ಇಂಟರ್ವ್ಯೂ. ಹೌದು, ಇಂಟರ್ವ್ಯೂ ಮಾಡ್ತಾ ಆಯ್ತು. ಎಲ್ರದ್ದು ಇಂಟರ್ವ್ಯೂ ಆಯ್ತು. ಆಮೇಲೆ ಎಲ್ರಿಗೂ ಪತ್ರ ಹಾಕ್ತೇವೆ ಹೋಗಿ ಅಂದ್ರು. ಏನು ಹೇಳಲಿಲ್ಲ, ಅದೇನು ಹೇಳಿಲ್ಲ. 1 ವಾರ ಬಿಟ್ಟು ಹೆಚ್ಚಿಂದ ನನಗೆ ಪತ್ರ ಬಂತು. ಮಾನದಿನ ಪೇಪರ್ ನೋಡುವ, ಪೇಪರ್ನಲ್ಲಿ ಹೆಸರಿಲ್ಲ, ನಿಮ್ಮ ಹೆಸರಿಲ್ಲ, ಪತ್ರ ಬಂದಿದೆ. ಆಮೇಲೆ ಮಾರ್ವೆಯಲ್ಲಿ ಒಬ್ಬ ಹುಡುಗ ಮಹೇಶ್ ಅಬ್ಬರ್ ಅಂತ, ನಮ್ಮ ಉಪ್ಪೂರು ಭಾಗವತರ ಸಂಬಂಧಿಕ, ಅವನಿಗೆ ಪೇಪರ್ ಅಲ್ಲಿ ಬಂದಿತ್ತು, ಕಾಗದ ಬರ್ಲಿಲ್ಲ. ಉಲ್ಟಾಯ್ತಾ? ತಪ್ಪಿ ಹೋಯ್ತು. ಹೌದು, ನಾನು ಹೋದೆ, ಅವನು ಹೋದ. ಅಲ್ಲಿಗೆ ಬಂದ. ಆ ದಿನ ಇಂಟರ್ವ್ಯೂ ಪಾಸ್ ಆದವರೆಲ್ಲ ಬರ್ಲಿಲ್ಲ. ಭರ್ತಿ ಆಗ್ಲಿಲ್ಲ. ಆಗ ಕಾರ್ಡ್ ಎಲ್ಲ ಕೊಡಿ ಅಂದ್. ಕಾರ್ಡ್ ನಾವು ಕೊಡ್ತೀವಿ. ಅವನಿಗೆ ಕಾರ್ಡ್